ಸರ್ ಹಿಂದೆಲ್ಲ ರಾಮ ಮಂದಿರಕ್ಕೆ ಹಣ ಸಂಗ್ರಹ ಎಲ್ಲ ಮಾಡಿದ್ರು, ಅಂಥವರಿಗೂ ಕೂಡ ಅಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇವತ್ತು ಸಿಗ್ತಾ ಇಲ್ಲ. ಅಲ್ರಿ, ನಾನು ಹುಬ್ಳಿಯಲ್ಲಿ ಪ್ರಮುಖರನ್ನ ಒಂದು ಸಭೆ ಮಾಡಿ ಡೆನಿಷನ್ ಹೋಟೆಲ್ನಲ್ಲಿ ಪ್ರಮುಖ, ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ನವ್ರು ಬಂದಿದ್ರು, ಸಂಘದವ್ರು ಬಂದಿದ್ರು. ಅವ್ರ ಸಮ್ಮುಖದಲ್ಲಿ ಸುಮಾರು ಒಂದು 2 ಕೋಟಿಯಷ್ಟು ಕಾಂಟ್ರಿಬ್ಯೂಷನ್ ಮಾಡಿಸ್ಕೊಟ್ಟೆ. ನಾನು ಮಾಡಿಸ್ಕೊಟ್ಟಿದ್ದೆ. ನಾವು ರಾಮ ಭಕ್ತರಲ್ಲ ಅಂತಾರೆ ಈಗ ಅವರು. ಅಲ್ಲ, ನಂಗೆ ನಾ ಏನಂತೀನಿ, ನಾನು ನಂದು ಕಾಂಟ್ರಿಬ್ಯೂಷನ್ ಅದ ಒಂದು 2 ಕೋಟಿ ಮೇಲೆ ಸಂಗ್ರಹ ಮಾಡಿಸಿದ್ವಿ. ಎಲ್ಲ ಪ್ರಮುಖರು ಕರೆಸಿ ಆ ಡೆನಿಷನ್ ಹೋಟೆಲ್ ಮೇಲೆ ಹಾಲ್ನಲ್ಲಿ ಕುಂದಿರಿಸಿ, ಅದಕ್ಕೆ ವಿಶ್ವ ಹಿಂದೂ ಪರಿಷತ್ನವರು ಬಂದಿದ್ದರು, ಬೇರೆಯವರು ಸಾಕ್ಷಿ ಇದ್ದಾರೆ. ಎಲ್ಲರೂ ಅವ್ರ ಸಮಕ್ಷಮದಲ್ಲಿ ಎಲ್ಲರೂ ನಾನು ಆಹ್ವಾನ ಮಾಡಿ, ಅಲ್ಲಿ ಪ್ರಮುಖರು ಯಾರು ವ್ಯಾಪಾರಸ್ಥರಿದ್ದಾರೆ, ಡೆವಲಪರ್ಸ್ ಇದ್ದಾರೆ, ಮತ್ತೊಬ್ಬರು ಇದ್ದಾರೆ, ಹೋಟೆಲರ್ಸು ಎಲ್ಲರೂ ಕರೆದು ಕನ್ವಿನ್ಸ್ ಮಾಡಿ ಅವರಿಗೆ ಕಾಂಟ್ರಿಬ್ಯೂಷನ್ ಮಾಡಿಸಿದ್ವಿ. ತಕ್ಷಣ ರಾಮ ಭಕ್ತರಲ್ಲ ಅಂದ್ರೆ ಏನು ಮಾಡೋಕೆ. ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಬೇರೆ ಬೇರೆ ಅದಕ್ಕೆ ನಾ ಹೇಳಲ್ಲ, ಇನ್ನು ಅಡ್ವಾಣಿ ಅವ್ರದ್ದು ಹಿಂಗೈದಿ, ಇನ್ನು ಉಳಿದವ್ರಿಗೆ ಕೊಟ್ಟಾರೋ ಬಿಡ್ತಾರೋ ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡಿದ್ರೆ ಅರ್ಥನೇ ಇಲ್ಲ.